ಕೇವಲ ಒಂದೇ ಗಂಟೆಯಲ್ಲಿ ಕಿಚ್ಚ ಸುದೀಪ್ರ ರೆಕಾರ್ಡ್ ಧ್ವಂಸ ಮಾಡಿದ ದ ಡೆವಿಲ್ ಪವರ್. ಇದು ಡೆವಿಲ್ ನ ಪವರ್. ಪಾನ್ ಇಂಡಿಯಾ ಸ್ಟಾರ್ ನ ರೆಕಾರ್ಡ್ ಅನ್ನ ಕೇವಲ ಒಂದೇ ಗಂಟೆಯಲ್ಲಿ ಪುಡಿಗಟ್ಟಿದ ಡಿ ಬಾಸ್ ದರ್ಶನ್ ರ ದ ಡೆವಿಲ್. ದ ಡೆವಿಲ್ ಪವರ್ಗೆ ದಾಖಲೆಗಳು ಧೂಳಿಪಟ. ಕಿಚ್ಚ ಸುದೀಪ್ ರಂತಹ ನಾಯಕ ನಟನ ದಾಖಲೆಯನ್ನ ಕೇವಲ ಒಂದೇ ಗಂಟೆಯಲ್ಲಿ ಮುರಿಯೋದು ಅಂದ್ರೆ ಅದಕ್ಕೆ ಡಿ ಬಾಸ್ ರಂತಹ ಆನೇನೆ ಬರಬೇಕು ಅಲ್ವಾ? ಅಷ್ಟಕ್ಕೂ ಅಷ್ಟು ಸುಲಭವಾಗಿ ಕಿಚ್ಚ ಸುದೀಪ್ರ ಯಾವ ದಾಖಲೆ ಉಡಿಸಾಗಿದೆ ಹೇಳ್ತೀನಿ ಬನ್ನಿ ಸ್ನೇಹಿತರೆ. ದ ಪವರ್ ಆಫ್ ಡೆವಿಲ್ ಇಡೀ ಕರ್ನಾಟಕವನ್ನ ಸುಂಟರ ಗಾಳಿ ತರ ಆವರಿಸಿ ಬಿಟ್ಟಿದೆ. ಈಗ ಎಲ್ಲೆಂದರಲ್ಲಿ ಡಿ ಬಾಸ್ ರ ಡೆವಿಲ್ ಟೀಸರ್ದೇ ಮಾತು. ಮುಗದೇ ಹೋಯ್ತು ದರ್ಶನ್ ಕತೆ ಅಂದವರ ಬಾಯಿಗೆ ಮಣ್ಣ ಹಾಕಿಬಿಟ್ಟಿದ್ದಾರೆ ಡಿ ಬಾಸ್ ದರ್ಶನ್. ದ ಡೆವಿಲ್ ಟೀಸರ್ ಬಿಡುಗಡೆ ಆಗ್ತಿದ್ದಂಗೆನೆ ಡಿ ಸೆಲೆಬ್ರಿಟೀಸ್ ಆಕಾಶದಲ್ಲಿ ತೇಲಾಡ್ತಾ ಇದ್ರೆ ಡಿ ಏಟರ್ಸ್ ಬಚ್ಚಲ್ ಮನೆ ಸೇರ್ಕೊಂಡು ಕಣ್ಣೀರಾಗ್ತಾ ಅವ್ರೆ. ಉರ್ಸೋದು ಸಹ ಒಂದು ಕಲೆ ಅಂದ್ರೆ ಡಿ ಬಾಸ್ ದರ್ಶನ್ ಮತ್ತು ಅವರ ಫ್ಯಾನ್ಸ್ ಆ ಕಲೆಯಲ್ಲಿ ದೊಡ್ಡ ಪಂಟರ್ಸ್ಗಳು ಅಲ್ವಾ? ಅದಿರ್ಲಿ, ಈಗ ದಾಖಲೆಗಳ ಓಡಿಸ್ ಬಗ್ಗೆ ಮಾತಾಡೋಣ ಬನ್ನಿ. ಡಿ ಬಾಸ್ ದರ್ಶನ್ ದ ಡೆವಿಲ್ ಕಿಚ್ಚ ಸುದೀಪ್ರ ಇತ್ತೀಚಿನ ಚಿತ್ರವೊಂದರ ದಾಖಲೆಯನ್ನ ಕೇವಲ ಒಂದು ಗಂಟೆಯಲ್ಲಿ ಡಮಾರ್ ಮಾಡಿದೆ. ಅದ್ಯಾವುದಂದ್ರೆ ದ ಡೆವಿಲ್ ಕಿಚ್ಚ ಸುದೀಪ್ರ ಮ್ಯಾಕ್ಸ್ ಚಿತ್ರದ ದಾಖಲೆಯನ್ನ ಒಡೆದು ಹಾಕಿದೆ. ಅದೇನಂದ್ರೆ ಮ್ಯಾಕ್ಸ್ ಚಿತ್ರದ ಟೀಸರ್ ರಿಲೀಸ್ ಆದ 6 ಗಂಟೆಯಲ್ಲಿ 100K ಲೈಕ್ಸ್ ಗಳನ್ನ ಪಡೆದುಕೊಂಡಿತ್ತು. ಹೇಳಿ ಕೇಳಿ, ಕಿಚ್ಚ ಸುದೀಪ್ ಪಾನ್ ಇಂಡಿಯಾ ಹೀರೋ. ಇವರ ಚಿತ್ರದ ಟೀಸರ್ಗೆ 100K ಅಂದ್ರೆ 1,00,000 ಲೈಕ್ಸ್ ಬರೋದಕ್ಕೆ 6 ಗಂಟೆಯನ್ನ ಪಡೆದುಕೊಂಡಿತ್ತು ಆ ಟೀಸರ್. ಆದ್ರೆ ಡಿ ಬಾಸ್ ಕರುನಾಡ ಮಗ, ಪಾನ್ ಇಂಡಿಯಾನೂ ಅಲ್ಲ ಏನೂ ಅಲ್ಲ. ಆದ್ರೂ ಸಹ ಕಿಚ್ಚ ಸುದೀಪ್ರ ಮ್ಯಾಕ್ಸ್ 1,00,000 ಲೈಕ್ಸ್ ಪಡೆಯೋದಕ್ಕೆ 6 ಗಂಟೆ ತಗೊಂಡ್ರೆ ದ ಡೆವಿಲ್ ಅಂದ್ರೆ ಡಿ ಬಾಸ್ ದರ್ಶನ್ ದ ಡೆವಿಲ್ ಟೀಸರ್ ಕೇವಲ ಒಂದೇ ಗಂಟೆಯಲ್ಲಿ 100K ಲೈಕ್ಸ್ ಗಳನ್ನ ಪಡೆದುಕೊಂಡು ಕಿಚ್ಚ ಸುದೀಪ್ರ ದಾಖಲೆಯನ್ನ ಧೂಳಿಪಟ ಮಾಡಿದೆ. ಈ ರೀತಿ ದಾಖಲೆಗಳನ್ನ ಮಾಡೋದಕ್ಕೆ ಡಿ ಬಾಸ್ ರಂತ ನಾಯಕ ನಟನೆ ಬೇಕು. ಎನಿವೆ, ದ ಡೆವಿಲ್ ಟೀಸರ್ ನ ಅಬ್ಬರ ಮುಂದುವರೆದಿದೆ. ಮುಂದೆ ಏನೇನಾಗುತ್ತೆ ಕಾದು ನೋಡೋಣ.